ಎವ್ರಿವನ್, ನಾನು ಈ ಡಿಸೈನಲ್ಲಿ 7 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 70.95 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 3 mm ಮೆಟಲ್ ಬೀಡ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನು 2 ಕಲರ್ಸ್ 7 ಎಳೆ ದಾರ ತಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಇದು 2 ಸ್ಟೆಪ್ ಡಿಸೈನ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾವು ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. 2 ಲಾಕ್ ಆದಮೇಲೆ 1 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು 2 ಲಾಕ್ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ಬಟ್ಟೆಗೆ ಪ್ರಿಕ್ ಮಾಡಬೇಕು. ಪ್ರಿಕ್ ಮಾಡಿ ಹಿಂದ್ಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ಕೊಬೇಕು. ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡೆ. ಹಾಗೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು ಕಂಬ ಮಾಡಿದ್ವಿ ಅದ್ರ ಪಕ್ಕದಲ್ಲೇ ಮತ್ತೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ಕೋಬೇಕು. ಸೊ 2 ಡಬಲ್ ಕ್ರೋಶೆಟ್ ಆಯಿತು. ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿ 2 ಚೈನ್ ಆದಮೇಲೆ 2 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀವಿ ಪಕ್ಕನೇ. ಡಬಲ್ ಕ್ರೋಶೆಟ್ ಆದಮೇಲೆ 1 ಚೈನ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ನೋಡಿಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತರಬೇಕು. ಇಲ್ಲೂ ಕೂಡ ಪಕ್ಕದಲ್ಲೇ ನಾವು 2 ಕಂಬಗಳನ್ನ ಮಾಡ್ಕೋಬೇಕು. 1 ಕಂಬ ಆಗಿದ್ದ ಪಕ್ಕದಲ್ಲೇ 1 ಪಾಯಿಂಟ್ ಗ್ಯಾಪ್ ಬಿಟ್ಟು ಮತ್ತೆ ಇನ್ನೊಂದು ಕಂಬ. ಸೊ 2 ಕಂಬ ಆಯಿತು. 2 ಡಬಲ್ ಕ್ರೋಶೆಟ್ ಆಯಿತು. ನಾನಿಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನು 1 ಚೈನ್ ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ. ಮತ್ತು ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. ಕಂಬ ಮಾಡ್ಕೊಂಡು ಹಾಗೇ ಇನ್ನೂ ಒಂದು ಡಬಲ್ ಕ್ರೋಶೆಟ್. ಮತ್ತು 1 ಚೈನ್ ಹಾಗೆ ನೀಡಲ್ ಮೇಲೆ ದಾರ ತಗೋಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶೆಟ್. ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಇನ್ನೂ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಓಕೆ, ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಆದಮೇಲೆ 2 ಡಬಲ್ ಕ್ರೋಶೆಟ್, 1 ಚೈನ್ ಮತ್ತೆ 2 ಡಬಲ್ ಕ್ರೋಶೆಟ್, ಮತ್ತೆ 1 ಚೈನ್, 2 ಡಬಲ್ ಕ್ರೋಶೆಟ್, 1 ಚೈನ್, 2 ಡಬಲ್ ಕ್ರೋಶೆಟ್. ಹಾಗೇನಿಲ್ಲಿ ನಾನು 1 ಚೈನ್ ಮಾಡಿ ಮತ್ತು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ 2 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತೀನಿ. ಓಕೆ, ಸೊ ಈ ಫಸ್ಟ್ ಸ್ಟೆಪ್ ಪೂರ್ತಿ 1 ಚೈನ್ 2 ಡಬಲ್ ಕ್ರೋಶೆಟ್ ಇದೇ ಥರ ಬರಬೇಕು. 2 ಡಬಲ್ ಕ್ರೋಶೆಟ್ ಆದಮೇಲೆ ಬಟ್ಟೆಗೆ ಡಬಲ್ ಕ್ರೋಶೆಟ್ ಯಾವ ಥರ ಬರಬೇಕು, ಪಕ್ಕದಲ್ಲೇ ಬರಬೇಕು. 2 ಡಬಲ್ ಕ್ರೋಶೆಟ್ ಮತ್ತು 1 ಚೈನ್ ಮತ್ತು 2 ಡಬಲ್ ಕ್ರೋಶೆಟ್. ಓಕೆ, ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ನಾನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ನಾನು ಒಂದಿಷ್ಟು ದೂರ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಈಗ ನಾನಿಲ್ಲಿ 1 ಚೈನ್ 2 ಚೈನ್ ಹಾಕಿ ದಾರ ಮೇಲ್ಗಡೆ ಮಾಡಿ ದಾರನ ಕಟ್ ಮಾಡ್ಕೊಳ್ತೀನಿ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಇಷ್ಟ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶೆಟ್, ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿ 2 ಚೈನ್ ಹಾಕಿದ್ದಾದಮೇಲೆ 2 ಡಬಲ್ ಕ್ರೋಶೆಟ್ ಮಾಡಿದ್ದೀನಿ ಪಕ್ಕ. ಅದಾದಮೇಲೆ 1 ಚೈನ್ 2 ಡಬಲ್ ಕ್ರೋಶೆಟ್, 1 ಚೈನ್ 2 ಡಬಲ್ ಕ್ರೋಶೆಟ್, 1 ಚೈನ್ 2 ಡಬಲ್ ಕ್ರೋಶೆಟ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿದ್ದೀನಿ. ಓಕೆ, ಫಸ್ಟ್ ಸ್ಟೆಪ್ ಪೂರ್ತಿ ಇದೇ ಥರ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಮಾಡೋಣ. ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ ಆದಮೇಲೆ 2 ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. 2 ಲಾಕ್ ಮಾಡ್ಕೊಂಡಿದ್ದಾದಮೇಲೆ ದಾರನ ಮೇಲ್ಗಡೆ ಮಾಡಿ ನಾನಿಲ್ಲಿ 3 mm ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. 3 mm ಬೀಡನ್ನ
ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನಿದೆ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಗ್ಯಾಪ್ ಇತ್ತಲ್ವ, ಆ ಡಬಲ್ ಕ್ರೋಶ್ ಆ ಒಂದು ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆಟ್ ಆದಮೇಲೆ 1 2 3 ಚೈನ್ ಮಾಡಿ ಬಟ್ಟೆನ ಹಿಂದೆ ತಿರುಗಿಸಿ ಏನು ನಾವಿಲ್ಲಿ ಟು ಚೈನ್ ಆದಮೇಲೆ ಲಾಕ್ ಮಾಡಿದ್ವಿ ಅಲ್ಲ, ಅದೇ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು 1 2 ಚೈನ್ ಮಾಡಿ ಮತ್ತೆ ದಾರನ ಮೇಲ್ಗಡೆ ಮಾಡಿಕೊಂಡು ಸೇಮ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮತ್ತೆ ಮೆಟಲ್ ಬೀಡ್ ಇನ್ಸರ್ಟ್ ಆದಮೇಲೆ ಮೆಟಲ್ ಬೀಡ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲೇನು 3 ಚೈನ್ ಮಾಡಿದ್ವಿ ಅಲ್ವಾ, ಆ 3 ಚೈನ್ ಗ್ಯಾಪ್ ಒಳಗಡೆ 7 ಡಬಲ್ ಕ್ರೋಶೆಟ್ ಬರೋ ಥರ ಮಾಡ್ಕೋಬೇಕು. 3 ಚೈನ್ಗೆ 7 ಡಬಲ್ ಕ್ರೋಶೆಟ್ ಬರಬೇಕು, ಅಷ್ಟು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ನಾವಿಲ್ಲಿ. 1 2 3 4 5 ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 6 ಆಯಿತು. ಹಾಗೆ ಏನೊಂದು 7. ಓಕೆ, 7 ಡಬಲ್ ಕ್ರೋಶೆಟ್ ಆಯಿತು ಟೋಟಲ್ ಆಗಿ. 7 ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಆದಮೇಲೆ ಏನು ಚೈನ್ ಗ್ಯಾಪ್ ಇದೆಯಲ್ಲ, ಆ ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ನೋಡಿ. ಡಿಸೈನ್ ಈ ಥರ ಬರುತ್ತೆ. ಓಕೆ, ಹಾಗೆ ದಾರನ ಮೇಲ್ಗಡೆ ಮಾಡ್ಕೋಬೇಕು. ಮೇಲ್ಗಡೆ ಮಾಡಿಕೊಂಡು 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ಡಿಸೈನ್ ಫ್ರೆಂಡ್ಸ್, ಈ ಡಿಸೈನ್ ಬಂದು ವಿತೌಟ್ ಕುಚ್ಚು ಬಂದಿರುತ್ತೆ. ನೀವು ವಿತ್ ಕುಚ್ಚು ಬೇಕು ಅಂದರೂ ಕೂಡ ಮಾಡ್ಕೋಬೋದು. ನಾನು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು 2 ಡಬಲ್ ಕ್ರೋಶೆಟ್ ಮಧ್ಯೆ ಏನು ಒಂದು ಚೈನ್ ಇತ್ತಲ್ವ, ಆ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತೊಗೊಂಡು ಬರ್ತೀನಿ. ದಾರ ತಂದು ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಒಂದು ಡಬಲ್ ಕ್ರೋಶೆಟ್ ಮಾಡಿ 1 2 3 ಚೈನ್ ಹಾಕ್ಕೊಂಡು ಬಟ್ಟೆನ ಹಿಂದೆ ತಿರುಗಿಸಿ ನಾವು ಏನಿಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಇಲ್ಲಿ 7 ಡಬಲ್ ಕ್ರೋಶೆಟ್ ಆದಮೇಲೆ ಲಾಕ್ ಇತ್ತಲ್ವ, ಆ ಲಾಕ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು 1 2 ಚೈನ್ ಮಾಡಿ ದಾರಾನ ಮೇಲ್ಗಡೆ ಮಾಡ್ಕೊತೀನಿ. ಮೇಲ್ಗಡೆ ಮಾಡಿಕೊಂಡು 3 mm ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನಾನೇನು ಇಲ್ಲಿ 3 mm ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಲ್ವ, ಅಲ್ಲಿ ನೀವು 2 mm ಮೆಟಲ್ ಬೀಡನ್ನ ಕೂಡ ಇನ್ಸರ್ಟ್ ಮಾಡ್ಬೋದು. ನೀವು ಒಂದು ಕಡೆ 2 mm ಮಾಡಿದರೆ ಇನ್ನೊಂದು ಕಡೆ ಕೂಡ 2 mm ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಡೆ ಕೆಳಗಡೆ ಮೇಲ್ಗಡೆ 2 ಕಡೆ 3 mmನೇ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬೀಡ್ ಇನ್ಸರ್ಟ್ ಆದಮೇಲೆ ನಾನಿಲ್ಲಿ ಏನು 3 ಚೈನ್ ಮಾಡಿದ್ವಿ ಅಲ್ವಾ, ಆ 3 ಚೈನ್ ಗ್ಯಾಪಲ್ಲಿ 7 ಡಬಲ್ ಕ್ರೋಶೆಟ್ ಬರಬೇಕು, ಅಷ್ಟು ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊತೀನಿ. 1 ಡಬಲ್ ಕ್ರೋಶೆಟ್, 1 ಡಬಲ್ ಕ್ರೋಶೆಟ್, ಸೆಕೆಂಡ್ ಒನ್ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. 2 ಲೂಪ್ಸ್ 1 ಮತ್ತು 2 ಲೂಪ್ಸ್ 1. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮಾಡಿ ಮತ್ತು 2 ಲೂಪ್ 1 ಮಾಡ್ಕೋಬೇಕು. ಇದೇ ಥರ ಇಲ್ಲಿ ನಾನು 7 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತೀನಿ. 1 2 3 4 5 ಆಗಿದೆ. 6 7
7 ಡಬಲ್ ಕ್ರೋಶೆಟ್ ಆಯಿತು. 7 ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 2 ಡಬಲ್ ಕ್ರೋಶೆಟ್ ಆದಮೇಲೆ ಏನು ಒಂದು ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಈ ಡಿಸೈನ್ ಪೂರ್ತಿ ಇದೇ ಥರ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಬೇರೆ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಇಲ್ಲಿ ನಾವು ಲಾಕ್ ಮಾಡಿದ ತಕ್ಷಣ ಈಗ ನೆಕ್ಸ್ಟ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಆ ಥರ ಡಿಫ್ರೆಂಟ್ ಕಲರ್ಸ್ ಬೇಕು ಅಂದರೆ ಬೀಟ್ ದೊಡ್ಡದಾಯಿತು ಅಂದರೆ ಚಿಕ್ಕ ಬೀಟ್ ಕೂಡ ಹಾಕೋಬೋದು ಫ್ರೆಂಡ್ಸ್. ಓಕೆನಾ. ಡಿಸೈನ್ ಪೂರ್ತಿ ಇದೇ ಥರ ಬರುತ್ತೆ. ನಾನು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಕಂಪ್ಲೀಟ್ ಮಾಡಾದಮೇಲೆ ಯಾವ ಥರ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಓಕೆ ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಯಿತು. ಡಿಸೈನ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ವಿತೌಟ್ ಕುಚ್ಚು ಕ್ರೋಶಾ ಡಿಸೈನ್. ಲಾಸ್ಟಲ್ಲಿ ನಾನಿಲ್ಲಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಟು ಲಾಕ್ ಮಾಡಿ 2 ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಈ ಥರ ಬೀಡ್ ಯೂಸ್ ಮಾಡ್ಕೋಬೋದು, 3 mm ಬೀಡ್ ಇಲ್ಲಾಂದರೆ 2 mm ಬೀಡ್ನ ಕೂಡ ಯೂಸ್ ಮಾಡ್ಕೋಬೋದು. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ. ಹಾಗೆ ಯಾರಿಗಾರು ಕ್ರೋಶಾ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕ್ರೋಶಾ ಕ್ಲಾಸಸ್ನ ಕೂಡ ತಗೊಳ್ತೀವಿ. ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಪ್ರೈಸಸ್ ಬಂದು 350 to 500 rupees ಈ ಥರ ಎಲ್ಲ ಚಾರ್ಜಸ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.